ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ 1977ರಲ್ಲಿ ಪ್ರಕಟ ಆಗಿದೆ. ಆವಾಗ ಬೇಂದ್ರೆಯವರು ಸುಮಾರು 80 ವರ್ಷಗಳ ಪಯಣವನ್ನು ಮುಗಿಸಿದಂಥ ಸಂದರ್ಭ ಇದ್ದರು. ಇಲ್ಲೇ ಈ ಮುಂದಿನ ಬರಹ ಸ್ವತಃ ವರಕವಿ ಶ್ರೀ ಬೇಂದ್ರೆಯವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರದು. ಶಿರೋನಾಮೆ 3 ಮುಖ. ಬೇಂದ್ರೆಯವರ ಜೀವನ ಪರಿಚಯ ಅಂತ ಕೆಳಗೆ ಬ್ರ್ಯಾಕೆಟ್ನಲ್ಲಿ ಹಾಕಿದ್ದಾರೆ. 3 ಮುಖ. ಹೆಸರೇ ದತ್ತಾತ್ರೇಯ. ದತ್ತಾತ್ರೇಯನಿಗೆ ಏನಿರ್ತಾವೆ 3 ಮುಖ. ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ. ಹಾಗೆ ಮಜಾಕ್ ಹೇಳಿದೆ. ಈಗ ಏನಾಗ್ಯದ ಅಂತಂದ್ರೆ, ಈಗ ನಾನು ಬರೆದದ್ದು ಅವರ ಜೀವನ ಚರಿತ್ರೆಯಲ್ಲ, ಅವರ ಜೀವನ ಪರಿಚಯ ಮಾತ್ರ ಅಂತ ವಾಮನ ಬೇಂದ್ರೆಯವರು ಪ್ರಾರಂಭಿಸ್ತಾರೆ. ಈ ಜೀವನ ಪರಿಚಯಕ್ಕೆ 3 ಮುಖಗಳುಂಟು. ಆದುದರಿಂದ 3 ಮುಖ ಎಂಬುದೇ ಈ ಲೇಖನದ ಬರಹ. ಕೇಳಿದ ಮುಖ. ಯಾಕೆ? ವಾಮನ ಬೇಂದ್ರೆ ಅವರು ಹುಟ್ಟಿದ್ದು 1935ರಲ್ಲಿ. ಅಂದರೆ ಆಗಲೇ ಬೇಂದ್ರೆ ಅವರಿಗೆ 39 ವರ್ಷಗಳಾಗಿದ್ದವು. ಹೀಗಾಗಿ ಆ 39 ವರ್ಷಗಳ ಅವಧಿಯಲ್ಲಿ ವರಕವಿ ಬೇಂದ್ರೆ ಹೇಗಿದ್ದರು ಅನ್ನುವುದು ಕೇಳಿದ ಮುಖ. ನೋಡಿದ ಮುಖ. ಆ ನೋಡಿದ ಮುಖ ಅದೇನಪ್ಪ ಮುಂದೆ ಬರುತ್ತೆ. ಅದು ಸುಮಾರು 1943ರಿಂದ ಅದು 66ರವರೆಗೆ ಅಂತ ಬರೀತಾರೆ ನೋಡಿದ ಮುಖ. ಆಮೇಲೆ ಅನುಭವಿಸಿದ ಮುಖ 66ರಿಂದ 76. ಇಲ್ಲಿ ಲೇಖನ ಬರೆದು ಕೊಟ್ಟಿರೋದು 76. ಏಕೆಂದರೆ ಈ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಪ್ರಕಟ ಆಗಿದ್ದು 1977. ಅದನ್ನು ನಾವು ಒಪ್ಪಬೇಕಾಗ್ತದೆ. ಅದಕ್ಕೆ ಕೇಳಿದ ಮುಖ, ನೋಡಿದ ಮುಖ, ಅನುಭವಿಸಿದ ಮುಖ ಎಲ್ಲ ಕೇಳಿದ್ದು. ಅದನ್ನೇನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ಏನಾಗ್ತದೆ ಅಂತಂದ್ರೆ, ಆದರೆ 1966ರಿಂದ 76 ತನಕ ಈ ಲೇಖನ ಬರೆಯೋ ತನಕ ಬೇಂದ್ರೆಯವರ ಜೀವನದ ಸವಿಯನ್ನು ನಾನು ಪ್ರತಿದಿನವೂ ಅನುಭವಿಸಿದ್ದೇನೆ, ಅನುಭವಿಸುತ್ತಿರುವೆ. ಏನಿಲ್ಲ. ಇದು ಜೀವನ ಪರಿಚಯದ 3ನೆಯ ಮುಖ. ಕೇಳಿದ, ನೋಡಿದ, ಅನುಭವಿಸಿದ ಮುಖದಲ್ಲಿ ನಾನು ಕಂಡುಕೊಂಡ ಏಕಮುಖತೆಯ ಸಂಕ್ಷಿಪ್ತ ವರದಿಯನ್ನು ರಸಿಕರ ಮುಂದೆ ಸಾದರಪಡಿಸುತ್ತಿರುವೆ. ಈಗ ಬೇಂದ್ರೆಯವರ ರತ್ನಾಗಿರಿ ಜಿಲ್ಲೆಯ ಕೇಳಶಿ ಎಂಬ ಒಂದು ಗ್ರಾಮದಲ್ಲಿ ಅವರ ಮನೆತನ ಇತ್ತಂತೆ. ಮುಂದೆ ಅವರು ನಾಸಿಕಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಸ್ವಪ್ನ ಆಗ್ತದೆ. ಆವಾಗಿಲ್ಲ, ನೀನು ಕರ್ನಾಟಕದತ್ತ ಹೋಗು ಅಂಥೇಳಿ ಸ್ವಪ್ನ ಆದ ಕೂಡಲೇ ಅವರ ಮುತ್ತಜ್ಜ ಈ ಸಾಂಗ್ಲಿ ಕಡೆ ಬರ್ತಾರೆ. ಸಾಂಗ್ಲಿ ಕಡೆ. ಆದರೆ ಅದಕ್ಕಿಂತ ಮುಂಚೆ, ಕೇಳಶಿಕ್ಕಿಂತ ಮುಂಚೆ ಅವರು ಕುಂಬಾರು ಅಂಥೇಳಿ ಯಾವುದೋ ಒಂದು ಗ್ರಾಮದೊಳಗೂ ಇದ್ದರು ಅಂತ ಹೇಳ್ತಾರೆ. ಆ ಕುಂಬಾರು ಗ್ರಾಮದ ದೇವತೆಯನ್ನು ಹಿಂದಾಗಡೆ 1972ರಲ್ಲಿ ಬೇಂದ್ರೆಯವರು ಹೋಗಿ ನೋಡಿ ಬಂದಾರೆ. ಅಲ್ಲೇ ಯಾಕೆ ಬಿಟ್ಟರು ಅಂದ್ರೆ, ಹಲಸಿ ಜನರು ಅಂದರೆ ಬಹುಶಃ ಈ ಗೊಲ್ಲರು ಇರ್ಬೋದು. ಅವರು ಊರೆಲ್ಲ ದಾಳಿ ಮಾಡ್ತಾಯಿದ್ರಂತೆ. ಅದಕ್ಕೆ ನೀವು ನಾಸಿಕ್ಗೆ ಹೋದರು, ನಾಸಿಕದ ಗಣಪತಿ ಉಪಾಸನೆಯನ್ನು ಮಾಡಿರಿ, ನೀವು ಕರ್ನಾಟಕದತ್ತ ಪ್ರಯಾಣ ಮಾಡಿರಿ, ಅಲ್ಲಿ ನೆಲೆಸ್ರಿ ಅಂತ ಹೇಳಿದ್ರಂತೆ. ಪಾಪ ಎಂಟೈರ್ ಬೇಂದ್ರೆಯವರ ಕುಟುಂಬ ಅಂದರೆ ಅವರ ಮುತ್ತಜ್ಜ ಅವರು ಬಂದರು. ಅಲ್ಲೇ ಶಿರಟ್ಟಿ ಸಾಂಗ್ಲಿ ಹತ್ತಿರ ಬಂದಾಗ ಅಲ್ಲಿಂದ ಸಂಸ್ಥಾನಗಳಿದ್ದು ಆವಾಗಿನ ಕಾಲಕ್ಕೆ. ಶಿರಟ್ಟಿ ಸಂಸ್ಥಾನದವರು ಇವರನ್ನು ಪುರೋಹಿತರು ಅಂತ ಕರ್ಕೊಂಡು ಹೋದರು.
ಪುರೋಹಿತರಾಗಿ ರಾಮಭಟ್ಟ ಬಚ್ಚಂಭಟ್ಟ ಬೇಂದ್ರೆ ಶಿರಹಟ್ಟಿಗೆ ಬಂದರು. ಬಚ್ಚಂಭಟ್ಟರ ಹೆಸರು ತ್ರಯಂಬಕ ಇರುವುದರಿಂದ ಇವರ ಕಾಲಕ್ಕೆ ಮನೆತನವು ನಾಸಿಕಕ್ಕೆ ಬಂದಿರಬೇಕು ಅಂತ ಬರೀತಾರೆ. ಆಮೇಲೆ ಏನಾಗ್ತದೆ, ಈ ಬಚ್ಚಂಭಟ್ಟರಿಗೆ ಲಕ್ಷ್ಮಣ, ಕೃಷ್ಣಭಟ್ಟ, ರಾಮಭಟ್ಟ ಅಂತ 3 ಮಂದಿ ಮಕ್ಕಳು. ಈ ರಾಮಭಟ್ಟರಲ್ಲೇ ಶಿರಹಟ್ಟಿಯಲ್ಲಿ ಸ್ಥಿರವಾದರು. ಲಕ್ಷ್ಮಣ ಭಟ್ಟರು ಅವರ ಮುಂದೆ ಜೀವಾಜಿ ಅವರು ಬೇರೆ ಕಡೆ ಹೋದರು. ಅವ್ರು ಹೋಗಿ ಅವರು ಧಾರವಾಡಕ್ಕೆ ಬಂದರು. ಅವರು ಲಕ್ಷ್ಮಣರಾವ್ ಬೇಂದ್ರೆನವರು ಶ್ರೇಷ್ಠ ಸಾಹಿತಿಗಳು. ನಮ್ಮ ಬೇಂದ್ರೆ ಹಂಗೆ ಬೇಂದ್ರೆ ಮನೆತನದವರು ವೈದಿಕರು, ದಶಗ್ರಂಥಿಗಳು, ವೇದ ಪಾರಂಗತರು, ಉಪಾಸಕರು ಅಂತ. ಇವರಿಗೆ ಸ್ವಾಭಾವಿಕವಾಗಿ 5 ಜನ ಮಕ್ಕಳಿದ್ರಂತೆ. ಶಿರಹಟ್ಟಿಯಲ್ಲಿ ಲಾಗೂ ಅವರ ಮಹಿಮಾಶಾಲಿಯ ಚಿದಂಬರ ದೀಕ್ಷಿತರು ಬಂದಾಗ ಬೇಂದ್ರೆ ಮನೆತನದವರು ಆ ಚಿದಂಬರ ದೀಕ್ಷಿತರ ದರ್ಶನ ಪಡೆದಿದ್ದರು. ಶಿರಹಟ್ಟಿಯಲ್ಲಿ ಲಕ್ಷ್ಮೀನಾರಾಯಣ ಗುಡಿ, ಹನುಮಂತೇವ್ರ ಗುಡಿ, ಊರ ಒಳಗೊಂದು ಬಾವಿ, ಆ ಬಾವಿಯೊಳಗೆ ದೊಡ್ಡ ದೊಡ್ಡ ಅಶ್ವತ್ಥ ವೃಕ್ಷ, ಇವತ್ತಿಗೂ 1-2 ಅಶ್ವತ್ಥ ವೃಕ್ಷವ ನಾನು ನೋಡಿ ಬಂದಿದ್ದೇನೆ. ರಾಮಭಟ್ಟ ಬಚ್ಚಂಭಟ್ಟರು ಸಮಾಧಿ ತಗೊಂಡು ಕೂಡಲೇ ಊರವರೆಲ್ಲ ಸೇರಿ ಅಲ್ಲಿ ಸಮಾಧಿ ಮಾಡ್ತಾರೆ. ಇವತ್ತಿಗೂ ಆ ಸಮಾಧಿ ಅದ. ಈ ರಾಮಭಟ್ಟರ ಮಕ್ಕಳಲ್ಲಿ ತ್ರಯಂಬಕ ಅಪ್ಪ ಭಟ್ಟರು. ಈ ಅಪ್ಪ ಭಟ್ಟರು ಏನಪ್ಪ ಅಂತಂದ್ರೆ ವೇದಗಳು, ಪುರಾಣ, ಪಾರಾಯಣ, ಕೀರ್ತನ ಎಲ್ಲ ಮಾಡ್ಕೋತಾ ಇದ್ದರು ಶಿರಹಟ್ಟಿಯಲ್ಲಿ. ಶಿರಹಟ್ಟಿಯ ಸ್ವಾಮೀಜಿ ಫಕ್ಕೀರ ಸ್ವಾಮಿಗಳ ಮಠ ಜೋಡಿ ಇವ್ರದ್ದು ಸಂಪರ್ಕ ಇತ್ತು. ಬಹಳಷ್ಟು ಸಾಹಿತ್ಯದಲ್ಲಿಯೂ ಸಹ ಅವರು ಆಸಕ್ತರಾಗಿದ್ದರು. ಅಪ್ಪ ಭಟ್ಟರಿಗೆ ತಪೋಬಲವಿದ್ದಂತೆ ಕಾವ್ಯಶಕ್ತಿ, ಕಾವ್ಯಾಭ್ಯಾಸವೂ ಇತ್ತು. ಓವಿ ಛಂದಸ್ಸಿನಲ್ಲಿ ಸತ್ಯನಾರಾಯಣ ಕಥೆ ಬರೆದಿದ್ರಂತ. ಇವೆಲ್ಲ ಬರೆದ ಕೀರ್ತನೆಗಳನ್ನು ಮಾಡ್ತಾಯಿದ್ರು ಅಂಥೇಳಿ ವಾಮನ ಬೇಂದ್ರವರು ಲಿಖಿತಪಡಿಸ್ತಾರೆ. ಅಪ್ಪ ಭಟ್ಟರಿಗೆ 2 ಮಕ್ಕಳು. ಅಜ್ಜ ಬೇಂದ್ರೆಯವರ ಅಜ್ಜನಿಗೆ 2 ಮಕ್ಕಳು. ಒಬ್ಬರು ರಾಮಚಂದ್ರ, ಅವಾಗ ತಾತಂಭಟ್ಟನು ಅಂತಿದ್ದರು. ಆಮೇಲೆ ಬಂಡೋಪಂತರು. ತಾತಂಭಟ್ಟರು ಅಪ್ಪ ಭಟ್ಟರ ಮಾರ್ಗದರ್ಶನದಲ್ಲಿ ವೇದಾಧ್ಯಯನ ಮಾಡಿದರು. ಯಾರು? ಸ್ವತಃ ಬೇಂದ್ರೆಯವರ ತಂದೆ. ವೈದ್ಯಕ ವೃತ್ತಿಯನ್ನು ಮಾಡ್ಕೋತ ತಂದೆಯನ್ನು ನೋಡ್ಕೋತ ಶಿರಹಟ್ಟಿಯಲ್ಲಿ ಉಳಿದುಕೊಂಡರು. ಬಂಡೋಪಂತರು ಅಧ್ಯಾಭ್ಯಾಸ ಮಾಡಿದರು. ಮ್ಯಾಟ್ರಿಕ್ ಪರೀಕ್ಷೆ ಆವಾಗಿನ ಕಾಲಕ್ಕೆ ಮಾಡಿದ ಕೂಡಲೇ ಅವರಿಗೆ ಪುಣೆಯ ಮಿಲಿಟರಿ ಅಕೌಂಟ್ಸ್ ಖಾತೆಯಲ್ಲಿ ಕೆಲಸ ಸಿಕ್ತಂತೆ. ಆವಾಗ ಅಲ್ಲಿ ಹೋಗಿ ಮುಂಬೈಯೊಳಗೆ ನೆಲೆಸಿ ಬಿಡ್ತಾರೆ. ಯಾರು? ಬಂಡೋಪಂತರು ಅಂದರೆ ನಮ್ಮ ಬೇಂದ್ರೆಯವರ ಕಾಕ. ಹೀಗೆ ಆಮೇಲೆ ಏನಾಗಿಬಿಡ್ತದೆ ಅಂದ್ರೆ ಇವ್ರ ಪಾಪ ಆ ತಾತಂಭಟ್ಟರಿಗೆ ಒಂದೇ ಲಗ್ನ ಆಗ್ತದೆ. ಶಿರಸಿ ಕಡೆದ ಕನ್ಯಾ ತಗೊಂಡು ಆ ತಾಯಿ ಉಳಿಯಲ್ಲ. ಆಮೇಲೆ ಮತ್ತು ಇನ್ನೊಂದು ಲಗ್ನ ಆಗ್ತದೆ. ತಾತಂಭಟ್ಟರಿಗೆ ಇನ್ನೊಂದು ವಿವಾಹ ಆಗ್ತದೆ. ಅಲ್ಲೇ ಆ ತಾಯಿಯ ಹೆಸರು ಅಂಬವ್ವ. ಅವರು ಎಲ್ಲೇ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಹೆಂಡತಿ ಅಂಬವ್ವ. ಇವ ಕೃಷ್ಣ ಏನು ಮಾಡ್ತಾನೆ, ಇನ್ನೊಬ್ಬ ಇರ್ತಾನೆ. ಅವರು ಹೊಟ್ಟೆಯಲ್ಲಿ ಹುಟ್ಟಿದವ ಬೇಂದ್ರೆ ಅವರು ಹುಟ್ಟರು. ಮತ್ತು 4 ಮಂದಿ ಹುಡ್ತಾರೆ ಅಂಬವ್ವನ ಹೊಟ್ಟೆಯಲ್ಲಿ. 4 ಮಂದಿಯೊಳಗೆ 2 ತೀರ್ಕೋತಾರೆ, 2 ಬದುಕ್ತಾರೆ. ಅವ ಕೃಷ್ಣ ಅನ್ನೋ ಕಾಕನ ಕಡೆ ಹೋಗಿಬಿಡ್ತಾನೆ. ಇವರೊಬ್ಬರು ಧಾರವಾಡದಲ್ಲಿ ನೆಲೆಸ್ತಾರೆ. ಅಂಬಿಕಾತನಯ ದತ್ತರ ತಾಯಿ ಯಾವಲ್ಲೆಲ್ಲಿ ಹುಟ್ಟ್ಯಾರ ಎಂಬುದನ್ನು ಭಾಳ ಚಂದ ಹೇಳ್ಯಾರ. ಹೆಬ್ಬಳ್ಳಿ ಹತ್ತಿರ ಸಲವಾಯಿ ಗ್ರಾಮದೊಳಗೆ ಒಬ್ಬ ಬಡಿಗೇರ ಮನೆಯೊಳಗೆ ಬಾಡಿಗೆ ಇದ್ಲಂಥ ತಾಯಿ. ಅಲ್ಲಿ ಹುಟ್ಟ್ಯಾಳಂತ. ಯಾಕೆ ಅಂತಂದ್ರೆ ಅಂಬಿಕಾತನಯರ ಒಬ್ಬ ನರಗುಂದಾಗ ಒಬ್ಬರು ಬತ್ಗುಣಿಕಿ ಅಂಥೇಳಿ ಒಂದು ಗ್ರಾಮ ಹತ್ತಿರ ಕೊಟ್ಟಿದ್ರಂತ ಆ ಅಂಬಿಕಾಯನ ಅಜ್ಜಿನ. ಆಕೆ ಪಾಪ ಇದ್ದಾಗ ಮುಂದೆ ಏನಾಗಿಬಿಡ್ತೀವಿ ಅಂತಂದ್ರೆ ಆಕೆ ಗಂಡ ತೀರ್ಕೋತಾನೆ. ಸಾಕಷ್ಟು ಇದು ಆಗ್ತದೆ. ಆ ಅಜ್ಜಿ ಗೋದೂಬಾಯಿ. ಆಕೆ ಹೆಸರೇನು? ಗೋದೂಬಾಯಿ. ಭಾಳ ಗಟ್ಟಿಮುಟ್ಟಾದಂಥ ಹೆಣ್ಣುಮಗಳು. ಬೇಂದ್ರೆಯವರಲ್ಲೇ ಒಂದು ಕಷ್ಟವನ್ನು ಸಹಿಸಿಕೊಳ್ಳಿಕ್ಕೆ ಅದ್ಭುತವಾದ ಸಾಮರ್ಥ್ಯವನ್ನು, ಒಂದು ಮನೋಧಾರ್ಢ್ಯವನ್ನು ನೀಡಿದಂಥ ಹೆಣ್ಮಗಳು ಅವರ ಅಜ್ಜಿ ಗೋದೂಬಾಯಿ. ಆಕೆ ಪಾಪ 17 ಮಕ್ಕಳಾದರೂ ಯಾರೊಳಗೆ ಒಂದು ಗಂಡು ಮಗು ಆಗ್ತದಂತ. ಅವನು ಭಾಷಣ ಇರ್ತಾನಂತ.
ಆದ್ರೆ ಆತನೂ ಪಾಪ ಬೇಗನೆ ತೀರ್ಕೊಂಡ್ಬಿಡ್ತಾನೆ. ಈ ಮೇಲೆ ಏನಾಗ್ತದೆ, ಬೇಂದ್ರೆ ಅವರ ಅಜ್ಜ ಆಮೇಲೆ ಅವರು ಕಾರ್ಕೂನರಾಗಿರ್ತಾರೆ ಎಲ್ಲೇ ಹೆಬ್ಬಳ್ಳಿಯ ಜಾಗೀರ್ದಾರ ಹತ್ರ. ಆವಾಗ ಅವರು ತೀರ್ಕೊಂಡು ಕುಳೆ ಪಾಪ ಬಸುರಿ ಬರ್ತಾಳೆ ಹೆಬ್ಬಳ್ಳಿ ಹತ್ತಿರ ತಳವಾಯಿ ಗ್ರಾಮದಾಗ ಏನೇನೋ ಬಡಿಗೇರ ಮನೆಯಾಗಿದ್ದಾಗ ಆಕೆ ಹಡಿತಾಳೆ. ಅದು ಅಂಬವ್ವ. ಯಾಕೆ ಅಂಬವ್ವ ಅಂತ ಹೆಸರಿಟ್ಟು ಅಂದ್ರೆ ಆ ಬಡಿಗೇರ ಮನೆ ಎದುರುಗಡೆನ ಅಂಬವ್ವನ ಗುಡಿ ಅಂತ ಒಂದು ಗುಡಿ ಇರ್ತದೆ. ಅದಕ್ಕೆ ಆ ನೆನಪಿಗಾಗಿ ಆಕೆ ಅಂಬವ್ವ. ಇಂದಿಗೂ ಅದು ಜೀರ್ಣೋದ್ಧಾರದ ಹಾದಿ ಕಾಯುತ್ತಿದೆ. ಅಂಬವ್ವ ಮನೆ ಎದುರು ಒಂದು ಗುಡಿ ಇದೆ. ಈ ಗುಡಿಯ ಮೂಲಕ ಗೋದೂಬಾಯಿ ತನ್ನ ಮಗಳಿಗೆ ಅಂಬವ್ವ ಎಂದು ಹೆಸರಿಟ್ಟರು ಸಾಕು ಎಂದು ಅನಿಸಿಕೆಯೊಂದಿಗೆ ಇವ್ರು ನೋಡಲಿಕ್ಕೆ ಹೋಗಿದ್ದರು ಧಾರವಾಡದಲ್ಲಿ. ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.